ಫೀಲ್ ಮಾಡ್ಕೊಬೇಡಿ ಬ್ರೋ. ಹತ್ತಕ್ಕಾಗಲ್ಲ, ಹಿಂಗೆ ಹತ್ಬೇಕು. ನೋಡಿ ಬರ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಈ ವ್ಲಾಗ್ ಫಸ್ಟೇ ಬಂದು ನೋಡ್ತಾ ಇದ್ರೆ ಇನ್ನೊಂದು ಪ್ರೀವಿಯಸ್ ವ್ಲಾಗ್ ಇದೆ, ಅದನ್ನು ನೋಡ್ಕೊಂಡು ಬನ್ನಿ ಅಂತ ಹೇಳಲ್ಲ. ಈ ವ್ಲಾಗ್ ಫಸ್ಟ್ ನೋಡಿ, ಅದು ನೆಕ್ಸ್ಟ್ ಅದನ್ನು ನೋಡಿ, ಆವಾಗ ನಿಮ್ಗೊಂದು ಪ್ರಾಪರಾಗಿ ಸ್ಟೋರಿ ಅರ್ಥ ಆಗುತ್ತೆ. ಇವಾಗ ಯಡಿಯೂರು ಕ್ರಾಸ್ ಆದ್ವಿ, ಇನ್ನೇನು ಟೋಲ್ ಬರುತ್ತೆ ಇಲ್ಲಿ. ಟೈಮು ಒಂದು 8-5 ಆಗ್ತಾ ಇರ್ಬೋದು. ವೆದರ್ ಮಾತ್ರ ಅವಾಗಲಿಂದ ಹಿಂಗೆ ಐತೆ, ಫುಲ್ಲು ಚಳಿ ಚಳಿ ಚಳಿ, ಒಳ್ಳೆ ರೊಮ್ಯಾಂಟಿಕ್ ಆಗಿದೆ. ಏನು ಮಾಡೋದು, ಬೆಂಗಳೂರಲ್ಲಿ ಇಷ್ಟಲೇ ಇರಲಿಲ್ಲ. ಸ್ವಲ್ಪ ಇವಾಗ ಬಂದ ಸ್ವಲ್ಪ ಚಳಿ ಜಾಸ್ತಿ ಆಯಿತು. ಸೊ ಈ ಕಡೆ ಇನ್ನು ಬರ್ತಾ 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 ಇನ್ನೂ ಚಳಿ ಜಾಸ್ತಿ ಆಗ್ತಾ ಇದೆ. ಸೊ ಈ ಸುಮಾರು ಜನ ಬೈಕರ್ಸ್ ಇದ್ದಾರೆ ಎಲ್ಲ ಲೈನಪ್ ನೋಡಿ. ವೈಶಾಲಿ, ಧ್ರುವ ಥರ ಎಲ್ಲ ಬ್ರೇಕ್ಫಾಸ್ಟ್ ರೈಡಿಗೆ ಬಂದವ್ರೆ. ಓಕೆ, ನಾವು ಅಂತ ಇನ್ನೊಂದ್ಸಲಿ ಹೇಳ್ಬಿಡ್ತೀನಿ, ನಾವು ಇವಾಗ ಹೋಗ್ತಾ ಇರೋದು ಹಾಸನಿಗೆ. ನಮ್ಮ ದೋಸ್ತ ಡೆಲಿವರಿ ತಗೊಳ್ತಿದ್ದಾನೆ, GT ಡೆಲಿವರಿ. ಸೊ ಅದಕ್ಕೆ ಹೋಗ್ತಾ ಇರೋದು. ನನ್ನ ಫ್ರೆಂಡ್ಸು, ಅದು ಎಸ್ಪೆಷಲಿ ನನ್ನ ಕ್ಲೋಸ್ ಸರ್ಕಲ್ ಯಾರು ಇದ್ದಾರೆ, ಅವ್ರು ಕಾರ್ ತಗೊಳ್ತವ್ರೆ ಅಂದರೆ ಹೋಯ್ತೀನೋ ಹೋಗಲ್ವೋ, ಬಟ್ ಬೈಕ್ ತಗೊಳ್ತವ್ರೆ ಅಂದರೆ 100% ಹೋಗ್ತೀನಿ ನಾನಂತೂ. ಯಾವುದಾದ್ರೂ ಸರಿ ಗುರು, ಅವ್ನು ಸ್ಕೂಟಿ ತಾತವನೇ ಅಂದರೂ ನಾನು ಹೋಗ್ತಿದ್ದೆ. ಅದು ಒಂದು ಫೀಲ್ ಇದೆಯಲ್ಲ ಬೈಕ್ ಮೇಲೆ, ದಟ್ಸ್ ಅನ್ಬ್ರೇಕಬಲ್. ಇದು 120-130 ಒಳಗಡೆ ಕ್ರೂಸ್ ಮಾಡ್ಕೊಂಡು ಹೋದರೆ ಪೀಸು. ಫ್ಯೂಯಲ್ ರೇಂಜು ಚೆನ್ನಾಗಿ ತೋರಿಸುತ್ತೆ. ನಾನು 140 ಅಬೋ, ಲೈಕ್ 150 ಆ ರೇಂಜಿಗೆಲ್ಲ ಹೊಡೆದ್ರೆ ಫುಲ್ ಫ್ಯೂಯಲ್ ರೇಂಜ್ ಫುಲ್ ಒಂದೇ ಸಲ ಡೌನ್ ಆಗಿರುತ್ತೆ ಗುರು, ಸಖತ್. ಬಟ್ ಓಕೆ, 120-130 ರೋಡ್ಸಿಗೆಲ್ಲ ಆರಾಮಾಗಿ ಬೇಜಾನಾಗೋಯ್ತು. ಏನು ಗುರು ಇದು ಫಾಗು, ಇಲ್ಲಿ ಮಳೆ ಬಂದು ಹೋಗಿದೆ, ಅದಕ್ಕೆ ಹೆವಿ ಅಂದರೆ ಹೆವಿ ಕೋಲ್ಡ್ ಫೀಲ್ ಆಗ್ತೈತೆ. ಅಂದರೆ ಹಾಸನ ಬರ್ತಾ 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 ಇನ್ನೂ ಕೋಲ್ಡ್ ಜಾಸ್ತಿ ಆಗ್ತೈತೆ. ಇವಾಗೆಲ್ಲೋ ಒಂದು ಸ್ವಲ್ಪ ಬೆಳಕು ಬಂತು ಇಲ್ಲಿ, ಅಲ್ಲೋಡಿ ಅಲ್ಲಿ ಮುಂದೆ ಹೆಂಗಿದೆ ಫಾಗು. ಅಯ್ಯಪ್ಪ, ನಿಮ್ಮ ನೀರು ಇಲ್ಲೇ ಇದ್ದಾನೆ. ಸೊ ನೀವು ಒಂದು 5 ನಿಮಿಷ ಮಾತಾಡಿಸ್ಕೊಂಡು ಮನೆಗೆ ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ಬರ್ತೀನಿ ಅಂತ ಹೇಳಿ ಹೊರಡೋಣ. ಇವಾಗ ಟೈಮ್ ಏನು ಒಂದು 9 ಗಂಟೆನೂ ಆಗಿರೋಲ್ಲ. ಸೊ ಬೇಜಾನ್ ಟೈಮ್ ಇದೆ ಇನ್ನು, ಇನ್ ಟೈಮ್. ಒಬ್ಬರೇ ಬಂದಿದ್ದಾನೆ ಅಡ್ವಾಂಟೇಜು, ಲೈಕ್ ಟೈಮ್ ಬೇಗ ಪಿಕಪ್ ಆಗೋಗುತ್ತೆ. ಮನೆಗೆ ಹೋಗಿ ಗೇಸ್ ಎಲ್ಲ ಬಿಚ್ಚಾಕಿ ತಿಂಡಿ ತಿನ್ಕೊಂಡು ಇವಾಗ ಹೊರಟೆ ನನ್ನ ಫ್ರೆಂಡ್ ಪಿಕ್ ಮಾಡೋದಕ್ಕೆ. ಇವಾಗ ಸಾಲಗಾಮಿ ರೋಡಲ್ಲಿದ್ದೀನಿ. ಅಯ್ಯೋ, ಈ ಬಸ್ಸನ್ನು ಸೈಡೇ ಕೊಡ್ತಿಲ್ಲ ಗುರು. ಅಂದರೆ ಅವನು ಕೊಡೋಕ್ಕಾಗಲ್ಲ, ಅರ್ಥ ಆಗುತ್ತೆ, ಬಟ್ ಇವಾಗ ಹೋಗುತ್ತೆ ನೋಡ್ರಿ. ಇವಾಗ ಇಂಜನ್ ಪಿಕ್ ಮಾಡ್ಕೊಂಡು ಒಂದು ಕೇಕ್ ತಗೋಬೇಕು. ಸೊ ನಾನು ಮುಂಚೆನೇ ಪ್ಲ್ಯಾನ್ ಮಾಡಿದ್ದೆ, ಬಟ್ ಅದು ಈ ಸಡನ್ನಾಗಿ ಗ್ಯಾಪ್ತಾನೆ ಬರಲಿಲ್ಲ. ಮೊನ್ನೆ ಎಲ್ಲ ಇವಾಗ ಗ್ಯಾಪ್ನ ಬಂದೈತೆ, ಕೇಕೆ ತಗೊಳ್ಳಿದ್ವಲ್ಲ ಅಂತ. ನಾನು GT ಅಂತಲೇ ಆರ್ಡ್ರ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಎಲ್ಲ ಕೊನೆ ಮೂಮೆಂಟಿಗೆ ಗ್ಯಾಪ್ನ ಬರ್ತವೆ. ನೆನ್ನೆ ಗ್ಯಾಪ್ನ ಬಂದಿದ್ರು ಇಷ್ಟೊತ್ತಿಗೆ ಆಗಿರೋದು ಕೆಲಸ. ಸೊ ಇನ್ನೊಂದು ಅರ್ಧ ಗಂಟೆ ಟೈಮ್ ಇದೆ ಅಷ್ಟೇ. ಒಂದು ನಾರ್ಮಲ್ ಆಗಿ ಒಂದು ಪೇಸ್ಟ್ರಿ ತೊಗೊಂಡು GT ಅಂತ ಕೇಕ್ ತಗೊಂಡಾಯಿತು. ಜಸ್ಟು ಸಿಂಪಲಾಗಿ ಒಂದು ಯಾವ್ದು ಫ್ಲೇವರ್ ಅದು ನಿಮಗೂ ಗೊತ್ತಿಲ್ಲಲ್ಲ, ಯಾವುದೋ ಒಂದು ಫ್ಲೇವರು 1/2 ಕಿಲೋ GT ಅಂತ ಬರ್ಸಿದ್ವಿ. ಆಯಿತು, ಇವಾಗ ಹಿಂಗೆ ಸಿಟಿ ಒಳಗಡೆ ಹೋಗ್ಬೋದು. ಔಟರ್ ರಿಂಗ್ ರೋಡಲ್ಲಿ ಹೋಗ್ತೀವಿ, ಸುಮ್ಮನೆ ಯಾರು ಸಿಟಿ ಒಳಗಡೆ. ಇವಾಗ ಟೈಮಿಂಗ್ ಸ್ವಲ್ಪ ಮುಂದೂಡ್ಬಿಟ್ಟಿದ್ದಾರೆ. ಶೋರೂಮ್ ತೆಗ್ದಿರೋದು 11:30, ಡೆಲಿವರಿ 12:30 ಕೊಡ್ತಾರಂತೆ. ನಮ್ಮ ದೋಸ್ತ ಡೆಲಿವರಿ ತೊಗೊಂಡು ಇವಾಗ ಹೊರಟಿದ್ದಾರೆ. ಅವರು ಬರೋದಕ್ಕೆ ಒಂದು 10 ನಿಮಿಷ ಆಗುತ್ತೆ. ನಾವು ಅದೇ ಅಷ್ಟೊತ್ತಿಗೆ ಹೋಗಿರ್ತೀವಿ. ಅವ್ನಿಗೆ ವೈಟ್ ಆ್ಯಂಡ್ ವೈಟ್ ಬ್ರಾ, ಬಿಗ್ ಫ್ಯಾನ್ ಬ್ರಾ. ಎಲ್ಲಿ ಅನಿಸ್ಲಿ? ಏ ಬೇಡ ಬೇಡ, ರಾಯ್. ಹಾಂ, ಫೀಚರ್ಸ್ ವರ್ಸಸ್ ನೋ ಫೀಚರ್ಸ್, ಎಲೆಕ್ಟ್ರಾನಿಕ್ ವರ್ಸಸ್ ನೋ. ಎಲ್ಲಿ ನಿಲ್ಲಿಸ್ಲಿಲ್ಲ, ಇಲ್ಲಿ ಜಾಗ ಏನಿಲ್ಲ. ಗುದ್ದಕ್ಕೆ ಯಾಕೆ ಬರ್ತೀವಿ ಗಾಡಿ ತಗೊಂಡು ನೀನು? ಸರಿ, ಆ ಕಡೆ ನಿಲ್ಲಿಸ್ಬಿಟ್ಟು ಬರ್ತೀನಿ. ಓಕೆ, ಆಲ್ಮೋಸ್ಟ್ ಎಲ್ಲ ಆಯಿತು ಪೇಪರ್ ವರ್ಕ್ಸು. ಇವಾಗ ವೆಯ್ಟಿಂಗ್ ಫಾರ್ ಒನ್ ಮೋರ್ ಫ್ರೆಂಡ್. ಹಾಂ,
ಬ್ರೋ ಫುಲ್ಲು ಬೈ ಇವಾಗ ಏರ್ಪೋರ್ಟ್ ಇವಾಗ ಫೋಟೋ ತಗೋ ತಿಳ್ಕೊಬಿಟ್ಟು ಬರೋಣ. ಓಕೆ ತಡಿ ಇವಾಗ ಹೇಳೋದೇನ ಏನು ಹೇಳ್ತಿದ್ದೆ? ಹಾಂ ಪರವಾಗಿಲ್ಲ ಹೇಳು ಅಂಜಿ. ಈಗ ಫಸ್ಟ್ ರೈಡು ಅವ್ರ ಅಮ್ಮನ ಜೊತೆ ಹೋಗ್ತಾ ಇದ್ದಾನೆ. ಏನೇನು ಬೈತವನೆ ಅಲ್ಲೇ ಅವನು ಏನೋ ಲಿಪ್ಸಿಂಗ್ ಅರ್ಥ ಆಯ್ತಾನೆ ಏನೇ ಬೈತವನೆ ವರ್ಡ್ಸ್ಗಳು ಅಂತ. ನೀರು ಆಲ್ ದ ಬೆಸ್ಟ್ ಬ್ರೋ. ಬಾ ನಮ್ಮ ಕಡೆ ಇತ್ತಾನ ಈ ಎಳೆಯಕ್ಕಾಗಲ್ಲ, ಅಲ್ಲೇ ಯೂಟರ್ನ್ ಮಾಡ್ತೀನಿ ಮುಂದೆ. ಇದು ನನ್ನ ಫ್ರೆಂಡ್ದು. ನಾನು ಇದನ್ನ ತಗ ಅಂತ ಹೇಳಿದ್ದೆ ಅವನಿಗೆ. ಇದು ಅದರಲ್ಲಿ ಏನು ಫೀಚರ್ಸ್ ಇಲ್ಲ, ಇದರಲ್ಲಿ ಅಟ್ಲೀಸ್ಟ್ ಫೀಚರ್ಸ್ ಐತೆ. ಇದು ಹೋಗಲ್ಲ, ಸ್ಪೀಡ್ ಹೋಗಲ್ಲ, ಇದು ಟೂರಿಗೆ ನೀನು ಹಾಕೊಡೋ ಅಲ್ಲಿ. ನೋಡಿ ಇಂಥವಕ್ಕೇನು ಕಮ್ಮಿ ಇಲ್ಲಪ್ಪ, ಗೊತ್ತಾಗುತ್ತೆ ಒಂದು 6 ತಿಂಗಳಲ್ಲಿ. ನಡಿ ನೀನು ಅಲ್ಲಿ ಪ್ರಾಪರಲ್ಲಿ ಲಾಗೆಲ್ಲ ಮಾಡೋಕ್ಕಾಗಿಲ್ಲ, ಯಾಕಂದರೆ ಸ್ವಲ್ಪ ಅವ್ನಿಗೆ ರೀಲ್ಸ್ ತಗೊಳ್ಳೋದ್ರೆ ಬ್ಯುಸಿ ಆಗಿಬಿಟ್ಟೆ. ವೀಡಿಯೋ ಶೂಟ್ ಮಾಡ್ತಾಯಿದ್ವಿ ಇನ್ಸ್ಟಾಗ್ರಾಮಿಗೆ ಅವನಿಗೆ. ಸೊ ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಸು ನಮ್ಮ BN ರೆಕಾರ್ಡ್ ಮಾಡಿದ ಲಾಗಿಗೆ. ಇವಾಗ ಇಲ್ಲಿಂದ 1 ಕಿಲೋಮೀಟ್ರ್ ಮುಂದೆ ಹೋದರೆ ನಮ್ಮ ಮನೆ, ಮತ್ತು ಅಲ್ಲಿ ಅವ್ರ ದೊಡ್ಡವ್ರ ಮನೆ ಅದೇ ರೋಡು. ಸೊ ಅಲ್ಲಿ ಹೋಗಿ ಸ್ವೀಟ್ ಎಲ್ಲ ಕೊಟ್ಟು ಅಲ್ಲಿಂದ ಅವ್ರ ಮನೆ ಹತ್ರಕ್ಕೆ ಹೋಗೋದು. ಹಾಂ ಡಿ ಬಿ ಕಿಲರ್ ತೆಗಿಬೇಕು, ಡಿ ಬಿ ಕಿಲರ್ ಹಾಕಿದ್ದೀವಿ. ಫೈನಲಿ ಸಾಹೇಬ್ರು ಫುಲ್ಲು ಓಡಿಸಿ ಹೆಂಗಿತ್ತು ಇವಾಗ ನಿಂಗೆ ಸ್ಟಾರ್ಟಿಂಗ್ ಫೀಲು? ಅಲ್ಲ ಇಲ್ಲಿವರೆಗೂ ಓಡಿಸಲ್ಲ, ಒಂದು ಫುಲ್ ಖುಷಿಯಲ್ಲ ಇವತ್ತು ನಿನಗೆ? ಅಲ್ಲ ಹೇಳ್ಬೇಕು ಅಂದರೆ ಏನು ಲಾಸ್ಟ್ ಇಯರ್ ತಗೋಬೇಕಿತ್ತು. ಲಾಸ್ಟ್ ಇಯರ್ ಅಂದರೆ ಒಂದು ಡಿಸೆಂಬರಲ್ಲಿ ತಗೋಬೇಕಿತ್ತು, ವೆಯ್ಟ್ ಮಾಡಿ ಜನವರಿ ತಗೊಂಡವನೆ. ಬಟ್ ಇದು 2023 ಮಾಡಲ್ಲೇ, 2024 ರಿಜಿಸ್ಟ್ರೇಷನು. ಸೇಮ್ ನಮ್ಮ ಮಾವನ ಕಾರ್ ಹೆಂಗೆ ಇದು ಹಂಗೆ. ಓಡಿಸೋಣ ಅಂದರೆ ಆಫ್ಟರ್ ಆಲ್ರೆಡಿ ಓಡಿಸಿದ್ದೀನಿ. ಆಂಜಿ ನೀನು ಸ್ನ್ಯಾಪ್ ಹಾಕು ನಂದು. ಅಲ್ಲ ಪರವಾಗಿಲ್ಲ ಹಾಕು, ನೀನೇ ನಂಗೆ ದುಡ್ಡು ಕೊಡಬೇಕಲ್ಲ. ಒಂದು ಸ್ನ್ಯಾಪ್ ಹಾಕಕ್ಕೆ 100 ರೂಪಾಯಿ. ಓಕೆ ಒಂದು ರೌಂಡ್ ಹೋಗೋಣ. ಇವನು ಇನ್ನೂ ಪೂಜೆ ಮಾಡಿಸಿಲ್ಲ, ಪೂಜೆ ಮಾಡಿಸಿದ್ಮೇಲೆ ಬೇಕಾದ್ರೆ ಕೂರಿಸ್ಕೊಳ್ಳೋಣ. ಫೀಲ್ ಮಾಡ್ಕೊಬೇಡಿ ಬ್ರೋ. ಇದು ಸೀಟಿಂಗ್ ಪೊಸಿಷನ್ನು ಈವನ್ ನಮ್ಮ ಡಾಲ್ಫಿನ್ ಅಷ್ಟು ಅಗ್ರೆಸಿವ್ ಬರೋಲ್ಲ, ಆರಾಮಾಗಿದೆ, ಕಂಫರ್ಟು. ಬಟ್ ನೋಡೋದಕ್ಕೆ ಮಾತ್ರ ಅಗ್ರೆಸಿವ್ ಅನಿಸುತ್ತೆ, ಬಟ್ ಅಗ್ರೆಸಿವ್ ಇಲ್ಲ. ನನಗೆ ಒಂದೇ ಒಂದು ಮೇಯ್ನು ಈ ಪ್ರೈಸಿಗೆ ಇದಕ್ಕೆ ಮೋರ್ ಎಲೆಕ್ಟ್ರಾನಿಕ್ಸ್ ಆ್ಯಡ್ ಮಾಡ್ಬೋದಿತ್ತಲ್ಲ ಅಂತ ಅಷ್ಟೇ. ಅದು ಬಿಟ್ಟರೆ ಲುಕ್ಸ್ ವೈಸು ನೆಕ್ಸ್ಟ್ ಲೆವೆಲ್ಲು. ಪಿಕಪ್ಪು 650cc ಕಂಪೇರ್ ಮಾಡ್ತಾರ, ಬಟ್ ಇರೋದು ಚೆನ್ನಾಗಿ ಓಕೆ, ಹೆವಿ ಟಾರ್ಕಿಯಾಗಿದೆ. ಅಂಟಿಲ್ 160 ಎಲ್ಲ ವೈಬ್ರೇಷನ್ಸ್ ಇರೋಲ್ಲ. ಇದು ಹೊಸ ಗಾಡಿ ಅಲ್ವಾ, ಇವಾಗೇನು ಅಷ್ಟು ಗೊತ್ತಾಗಲ್ಲ, ಸ್ವಲ್ಪ ಟೈಮ್ ಹೋಗಲಿ ಗೊತ್ತಾಗುತ್ತೆ ಅಂತ ಇದ್ರು. ಆನ್ ರೋಡ್ ಪ್ರೈಸು 4,36,000 ಏನೋ ಆಯಿತು. ಓಡ್ಸೋಕ್ಕೆ ಮಾತ್ರ ಒಳ್ಳೆ ಮುಂಬಟ್ಟಾಗೈತೆ. ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ರು ಅವರಿಬ್ಬರು. ಥ್ರಾಟಲ್ ರೆಸ್ಪಾನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಇರೋ ರಾಯಲ್ ಎನ್ಫೀಲ್ಡ್ ವೆಹಿಕಲ್ಸಲ್ಲಿ ಇದೆ ಅನಿಸುತ್ತೆ ಹೆವಿ ಟಾರ್ಕಿ ಇರೋದು. ನೋಡೋಣ, ಕಮೆಂಟ್ ಹಾಕಿ. ಯಪ್ಪ ಟಾರ್ಕ್ ಫೀಲ್ ಆಗುತ್ತೆ ಚೆನ್ನಾಗಿ. ಈಗ ಪೂಜೆ ಎಷ್ಟು ಗಂಟೆಗೆ? ಒಂದು 6 ಗಂಟೆ 7 ಗಂಟೆ ಪೂಜೆ ಮಾಡಿಸಾದ್ಮೇಲೆ ಲಾಗಿನ್ ಮಾಡೋಣ ಅಲ್ಲಿವರೆಗೂ. ಬಟ್ ಇನ್ನೊಂದು ಎಡಿಟ್ ಎಲ್ಲ ಮಾಡೋಣ. ಮೇಯ್ನ್ ಇದೊಂದು ಇನ್ನು ಈಟಿಂಗ್ ಒಂದೇ ಅಲ್ಲ. ನಿಂಗೆ ನೀನು ಆ ಥರ ಎಲ್ಲ ತಗೊಂಡೆಲ್ಲ ಹೋಗಲ್ಲ. ಯಾವ ಥರ ಹೇಳ್ಬೇಕು ಅಂಜಿ? ಅಂಜಿ ಯಾವ ಥರ ಹೇಳ್ಬೇಕು ಅಂಜಿ? ಹಾಂ ಹಾಂ ಪ್ಯಾಂಟ್ ಹಾಕೊಂಡ್ರೆ ಕಾಲು ಹೀಟ್ ಆಗುತ್ತೆ ಅಷ್ಟೆಲ್ಲ ಬಿಟ್ಬಿಡಿ ನಮ್ಮನ್ನ.
ಟೈಮು ಎಷ್ಟು ಅಂಜಿ? ಟೈಮ್ ಎಷ್ಟಾ ಹೇಳೋದು ನೋಡಿ ಬೇಗ ತೋರಿಸು, ಪ್ರೂಫ್ ತೋರಿಸು. 7:02 ಇವಾಗ ಪೂಜೆ ಮಾಡ್ಸಕ್ಕೆ ಬಂದಿದ್ದೀವಿ. 7:03 ಅಪ್ಪ ಆಯಿತು. 7:03 ಖುಷಿನಾ? ಸಮಾಧಾನನಾ? ಒದ್ದೆ ಬಿಟ್ಟಿರ್ತಾನೆ ಒಂದು ಕಡೆಗೆ. ಓಕೆ, ಪೂಜೆ ಸಾಮಾನೆಲ್ಲ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ತಗೊಬಂದ್ವಿ. ಹ್ಞೂ ಕಣ. ಇವಾಗ ಹೊಸ ಬಸ್ ಸ್ಟ್ಯಾಂಡ್ ಆಗಿದೆ, ಸಿಟಿ ಬಸ್ ಸ್ಟ್ಯಾಂಡ್. ಸಾರಿ. ತಡೆಯಪ್ಪ. ಹಾಂ ಹಾಗಾದ್ರೆ ಪೂಜೆ ಮಾಡ್ತಾರೆ ಇನ್ನು. ತಡಿ ಆ್ಯಂಡ್ ಸೈಟ್ ಮಾಡು. ಹಾಂ ರೆಡಿ. ಹಾಂ ಸ್ವಲ್ಪ ಹಿಂದೇನೆ ಬಂದದ್ದು ಕರೆಕ್ಟ್ ಆಗ್ತದೆ. ಕಮಾನ್ ಬಾಯ್. ಖುಷಿ ನೋಡಲ್ಲಿ. ಹಾಂ ಅದೇ. ಪರ್ಫೆಕ್ಟ್. 190 kg ಎಲ್ಲ ಮುಗೀತು ಕೊನೆಗೂ. ಫುಲ್ಲು ಅದಕ್ಕೆ ಎಲ್ಲೂ ಕರೆಕ್ಟಲ್ಲಿ ಹೋಗಿ ಮಾಡೋಕ್ಕಾಗಲಿಲ್ಲ. ಏನಕ್ಕಂದರೆ ನಮ್ಮ ಸರ್ರಿಗೆ ರೀಲ್ಸು ಫೋಟೋ ಇವೇ ಆಗೋಯ್ತು. ಆಮೇಲೆ ಪೂಜೆ ಹೆಂಗೆ ಅನಿಸ್ತು? ಓವರಾಲ್ ಚೆನ್ನಾಗಿತ್ತು ಅಂದರೆ ಜೋರಾಗಿಲ್ಲ, ಜೋರಾಗಿಲ್ಲ. ಹೆಂಗಿತ್ತು ಅಂದರೆ ಚೆನ್ನಾಗಿತ್ತು. ಅಲ್ಲ ಏನು ಜಿಟಿನಿ ತಗೊಂಡೆ? ನನಗೆ ಲುಕ್ಸ್ ಮೇನು. ಲುಕ್ಸು, ಫೀಚರ್ಸು, ಅದಕ್ಕಿಂತ ಗಾಡಿ ಯೂನಿಟ್ ನೋಡೋಕೆ ಚೆನ್ನಾಗಿರ್ಬೇಕಷ್ಟೇ ಅಲ್ಲ. ಫೀಚರ್ಸ್ ಅಂದರೆ ಯಾವುದು ಕಂಪೇರ್ ಮಾಡಿರ್ತೀವಿ? ಕಂಪ್ಯಾರಿಸನ್ ಮಾಡ್ತಿಲ್ಲ, ನಾರ್ಮಲ್ ಫೀಚರ್ಸ್ ಅಷ್ಟೇ. ಜಿಟಿದೆಲ್ಲ ಐತೆ, ನನಗೆ ಬೇಕಾಗಿರೋದೆಲ್ಲ ಐತೆ. ಆಮೇಲೆ ಬ್ರೋ ನೀವು ರಾಯಲ್ ಎನ್ಫೀಲ್ಡ್ ಏಟರ್ ಅಂತೆಲ್ಲ ಕೇಳ್ಬಿಡಿ. ಅಲ್ಲ, ನನಗೂ ಇಷ್ಟ ಆಗುತ್ತೆ ಜಿ ಟಿ ಇಲ್ಲ ಅಂತೆಲ್ಲ. ಬಟ್ ಸೀರಿಯಸ್ಲಿ ನಾನು ಹೇಳ್ತಾ ಇರೋದು, ನಾನು ಸುಮ್ಮನೆ ಕಾಮಿಡಿಗೋಸ್ಕರ ಹೇಳ್ತಾರೆ. ಜಿ ಟಿ ಇಷ್ಟ ಆಗುತ್ತೆ, ಬಟ್ ಅಂದರೆ ಇನ್ನೂ ಕೊಡ್ಬೋದಿತ್ತು ಅನಿಸುತ್ತೆ ಫೀಚರ್ಸ್ಗಳೆಲ್ಲ. ಬಟ್ ಟಾರ್ಕು ಎಲ್ಲ ಇರೋದ್ರಿಂದ ಓಕೆ, ಮ್ಯಾನೇಜಬಲ್ಲು. ಇವ್ನು ನೋಡಿ, ನಾನು ವೈಟ್ ಹಾಕಿದೆ ಅಂತ ಇವನು ವೈಟ್ ಹಾಕೋ ಅನ್ಕೋಪ. ಇವತ್ತು ಯಾರಾದರೂ ರಾಯಲ್ ಎನ್ಫೀಲ್ಡ್ ಫ್ಯಾನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ, ರಾಯಲ್ ಎನ್ಫೀಲ್ಡ್ ಫ್ಯಾನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೋಗಿ ತೋರಿಸಿ. ನಾವು ನಮ್ಮ ಚಾನಲ್ ಹೊಸ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ರಿವ್ಯೂ ಏನಾದ್ರು ಬೇಕಿದ್ರೆ ಕಮೆಂಟ್ ಹಾಕಿ. ನೆಕ್ಸ್ಟು ಸರ್ ಬೆಂಗಳೂರಿಗೆ ಬಂದಮೇಲೆ ಗಾಡಿ ಇಸ್ಕೊಂಡು ಮಾಡೋಣ. ಈಗಲೂ ಇಷ್ಟ ನಮ್ಮ ಚಾನಲ್ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನೂ ಕ್ರೇಜಿ ಕಂಟೆಂಟ್ ಬರ್ತಾ ಇರುತ್ತೆ. ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಫಾಲೋ ಮಾಡಿರಿ. ಬಾಂಬ್ ಬಿಸ್ಬೇಕಾದ್ರೆ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಸಿಗ್ತೀವಿ. ಆಂಜಿ